ನಟ ದರ್ಶನ್ ಈಗ ಡೆವಿಲ್ ಸಿನಿಮಾದ ಸಂಭ್ರಮದಲ್ಲಿದ್ದರು ಅಂತ ಅನಿಸುತ್ತೆ. ಇವತ್ತಿನಿಂದ ಸ್ವಲ್ಪ ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ, ಢವಢವ ಶುರುವಾಗಿದೆ. ಅವರ ಅಭಿಮಾನಿಗಳಲ್ಲೂ ಕೂಡ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಟ್ರಯಲ್ ಹಣೆ ಬರಹ ಇವತ್ತಿನಿಂದ ಬರೆಯೋಕ್ಕೆ ಶುರುವಾಗಿದೆ. ಅದೆಷ್ಟು ತಿಂಗಳಾಗುತ್ತೋ ಗೊತ್ತಿಲ್ಲ. ಅಂತಿಮವಾಗಿ ರಿಸಲ್ಟ್ ಬರಬೇಕು ಅಂತ ಹೇಳಿದ್ರೆ ಸಹಜವಾಗಿ ಕುತೂಹಲ. ನೋಡಿ, ಒಂದು ಕೇಸ್ ಇದೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಡೆಯುವಂಥ ಪ್ರಕ್ರಿಯೆಗಳಿವೆಲ್ಲವೂ ಕೂಡ ಕೋರ್ಟ್ನಲ್ಲಿ. ಆದರೆ ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇರೋದು. ಬಟ್ ಒಂದು ಅವರ ಅಭಿಮಾನಿಗಳಲ್ಲಿ ಆತಂಕ ಇದೆ ಅನ್ನುವಂಥ ಕಾರಣಕ್ಕೆ ನಾವು ಕೂಡ ಅದರ ಪ್ರತಿಕ್ಷಣದ ಅಪ್ಡೇಟ್ಸನ್ನು ಕೂಡ ಕೊಡ್ತಾ ಬರ್ತಾ ಇದ್ದೀವಿ. ಅಂದರೆ ಈ ಟ್ರಯಲ್ ಆರಂಭ ಆದ ಮೇಲೆ ಏನೆಲ್ಲ ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು ನಡೆಯುತ್ತೆ, ಸಾಕ್ಷಿಗಳ ವಿಚಾರಣೆ ಹೇಗಿರುತ್ತೆ, ಪಾರ್ಟಿ ಸವಾಲ್ ಅಂತ ಹೇಳಿದ್ರೆ ಏನು, ಮುಂದೆ ನ್ಯಾಯಾಧೀಶರು ಯಾವಾಗ ತೀರ್ಪನ್ನು ಪ್ರಕಟ ಮಾಡಬಹುದು, ಅದರ ಜೊತೆಗೆ ಇಲ್ಲಿ ದರ್ಶನ್ಗೆ ಯಾವ ಸಾಕ್ಷ್ಯಗಳು ಕಂಟಕವಾಗಿ ಪರಿಣಮಿಸುತ್ತೆ, ಜೀವಾವಧಿನ, ಮರಣದಂಡನೆನ ಅಥವಾ ಜಾಮೀನ, ಈ ರೀತಿಯಾದಂತಹ ಸಹಜವಾಗಿ ಪ್ರಶ್ನೆಗಳು ಎಲ್ಲರಿಗೂ ತಲೆಯಲ್ಲಿ ಬಂದೇ ಬಂದಿರುತ್ತೆ. ಇವತ್ತು ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿಯನ್ನ ವಿಚಾರಣೆಗೊಳಪಡಿಸಿದ್ರು. ತಾಯಿಯವರಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಪವಿತ್ರ ಗೌಡ ಪರ ವಕೀಲ ಬಾಲನ್ ಅವರು ಕೇಳಿದ್ದಾರೆ. ಇದಕ್ಕೆ SP ಪ್ರಸನ್ನ ಕುಮಾರ್ ಕೂಡ ಕೆಲವೊಂದಿಷ್ಟು ಆಕ್ಷೇಪಗಳನ್ನು ಕೂಡ ಹೊರಹಾಕಿದ್ದಾರೆ. ಹಾಗಾದರೆ ಈ ಸಾಕ್ಷ್ಯಗಳ ವಿಚಾರಣೆ ನಡೆದು ಅಂತಿಮವಾಗಿ ತೀರ್ಪು ಬರಬೇಕು ಅಂತ ಹೇಳಿದ್ರೆ ಇನ್ನು ಎಷ್ಟು ಸಮಯ ಬೇಕಾಗಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಇವತ್ತು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಹೈಕೋರ್ಟ್ ವಕೀಲರಾಗಿರುವಂತಹ ದಿಲೀಪ್ ಕುಮಾರ್ IAS ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಲೋಕೇಶ್ವರ್ ಸರ್ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಆರಂಭ ಮಾಡ್ತಾ ಇದ್ದೀನಿ. ದಿಲೀಪ್ ಕುಮಾರ್ ಸರ್, ಈಗ ಸಾಕಷ್ಟು ಬಾರಿ ನಮ್ಮ ಜೊತೆಗೆ ನೀವು ಭಾಗಿಯಾಗಿ ಈ ವಿಚಾರಗಳ ಬಗ್ಗೆ ಮಾತಾಡಿದ್ದೀರಿ. ಸಹಜವಾಗಿ ಸಾರ್ವಜನಿಕರ ಪ್ರಶ್ನೆ ಅಂತ ಹೇಳಿದ್ರೆ ಈ ಟ್ರಯಲ್ ಅಂತಂದರೆ ಏನು, ಜೊತೆಗೆ ಈ ಟ್ರಯಲ್ ಶುರುವಾದರೆ ಎಷ್ಟು ದಿನಗಳ ಕಾಲ ಅದು ಹಿಡಿದುಕೊಳ್ಳುತ್ತೆ ಮತ್ತು ಮುಗಿಯುತ್ತೆ, ಅದರಲ್ಲೂ ದರ್ಶನ್ ಅವರ ವಿಚಾರದಲ್ಲಿ ಇದು ಹೇಗೆ ಅವರಿಗೆ ಸಂಕಷ್ಟವನ್ನು ತಂದುಕೊಡ್ಬೋದು ಅಂತ ಸರ್? ನೋಡಿ, ಒಂದು ಕೇಸ್ ಅಂತ ಹೇಳಿದ್ರೆ ನಾವು ನಾರ್ಮಲಿ ಜನಗಳ ಮನಸ್ಸಲ್ಲಿ ಕೇಸ್ ಇದೆ, ಕೇಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ ಜಡ್ಜ್ಮೆಂಟ್ ಬಂತ, ಹೌದಾ ಶಿಕ್ಷೆ ಆಯಿತಾ ಅಂತಂದ್ರೆ ಅದರಲ್ಲಿ ಹಲವಾರು ಹಂತಗಳು ಏನಿದೆ ಅದು ಯಾರಿಗೂ ಗೊತ್ತಿರಲ್ಲ. ಕರೆಕ್ಟ್. ಸೊ ಏನಪ್ಪ ಇದು ಆವಾಗಿಂದನೂ ದರ್ಶನ್ ಕೇಸ್ ಅಂತ ಹೇಳ್ತಾರೆ. ಆವಾಗ ನೋಡ್ರೆ ಬೇಲ್ ಕೊಡ್ತು, ಮತ್ತೆ ಬೇಲ್ ರಿಜೆಕ್ಟ್ ಆಯಿತು, ಮತ್ತು ಇನ್ನು ಜೈಲಲ್ಲೇ ಇದ್ದಾರೆ. ಸೊ ಯಾವಾಗ ಜಡ್ಜ್ಮೆಂಟ್ ಬರೋದು ಅಂತ ನೋಡ್ತಾರೆ. ಅಂದರೆ ಟ್ರಯಲ್ ಅನ್ನೋ ಅಂಶ ಯಾರಿಗೂ ಗೊತ್ತಿರಲ್ಲ. ಒಂದು ಕ್ರಿಮಿನಲ್ ಕೇಸಲ್ಲಿ ಯಾವ ಥರ ಇರುತ್ತೆ. ಕರೆಕ್ಟ್. ಸೊ ಮರ್ಡರ್ ಕೇಸಸ್ ಇರ್ಬೋದು, ಅಂದರೆ ಹೀನಿಯಸ್ ಅಫೆನ್ಸಸ್ಸು, ಇಲ್ಲ ಅಪ್ ಟು 7 years ಇಂಪ್ರಿಸನ್ಮೆಂಟ್ವರೆಗೂ ಏನು ಟ್ರಯಲ್ ನಡೆಯುತ್ತೆ ಅದೇ ಬೇರೆ ರೀತಿ ನಡೆಯುತ್ತೆ. ಇನ್ನು ಸಮ್ಮರಿ ಟ್ರಯಲ್ ಏನು 6 months 1 year ಇಂಪ್ರಿಸನ್ಮೆಂಟ್ಗೆ ಅದಕ್ಕೇನು ಟ್ರಯಲ್ಲು ಅಂತ ಹೇಳ್ಬಿಟ್ಟು ಯಾವ ರೀತಿ ಕೇಸ್ ನಡೆಸಬೇಕು ಅಂತ ಹೇಳ್ಬಿಟ್ಟು ಈ ಮೊದಲು CRPCಲಿ, ಇವಾಗ BNSSಲ್ಲಿ ಇದೆ. ಸೊ ಅದನ್ನು ವರ್ಗೀಕರಣ ಮಾಡ್ತಾರೆ. ಯಾವ ಪರ್ಪಸ್ಗೋಸ್ಕರ ಯಾವ ಥರ ಒಂದು ಆರೋಪವನ್ನು, ಒಂದು ಚಾರ್ಜ್ ಶೀಟನ್ನು ಅಥವಾ ಒಂದು ಕೇಸನ್ನು ಯಾವ ರೀತಿ ಒಂದೊಂದು ಹಂತದಲ್ಲಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಆಗಿದ್ದು FIR ಆಯಿತು. FIR ಆದಮೇಲೆ ದರ್ಶನ್ ಅವರ ಬಂಧನ ಆಯಿತು. ಸೊ ಬಂಧನದ ಪ್ರಕ್ರಿಯೆ ಬರೀ ಇನ್ನು ಕ್ರೈಮ್ ಸ್ಟೇಜ್. ಅದು ಅಂದರೆ ಚಾರ್ಜ್ ಶೀಟ್ ಹಾಕೋಕ್ಕೂ ಮೊದಲು ಅದು ಕ್ರೈಮ್ ಸ್ಟೇಜು. ಅಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಪ್ರೊಸೀಜರ್ಗಳು ಏನಿದೆ ಅದು ಬರೀ ಬೇಲ್ ಅಪ್ಲಿಕೇಶನ್ ಹಾಕೋದು, ಅದ್ರ ಮೇಲೆ ವಾದ ಮಾಡೋದು, ಬೇಲ್ಗೆ ಅವರು ಅರ್ಹರ್ ಇದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೋದಾಗತ್ತೆ. ಈ ಏನು FIR ರಿಜಿಸ್ಟರ್ ಮಾಡಿದ ಮೇಲೆ ತನಿಖೆ ಅಂಥದ್ದು ಮಾಡೋವಂಥದ್ದು ಒಬ್ಬ ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕರ್ತವ್ಯ. ತನಿಖೆಯನ್ನು ಮಾಡೋದು, ಸಾಕ್ಷಿಯನ್ನು ಸಂಗ್ರಹಿಸಿ ಸಾಕ್ಷಿದಾರರ ಹೇಳಿಕೆಗಳನ್ನು ಪಡೆದುಕೊಂಡು, ಸೊ ಎಲ್ಲ ಮೆಟೀರಿಯಲ್ಗಳನ್ನ ಸಂಪೂರ್ಣ ತನಿಖೆ ಆದ ನಂತರ ಮಾನ್ಯ ಜ್ಯೂರಿಸ್ಡಿಕ್ಷನಲ್ ಕೋರ್ಟ್ ಯಾವುದಿರುತ್ತೆ ಅಂಥ ನ್ಯಾಯಾಲಯಕ್ಕೆ ಅವರು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡ್ತಾರೆ. ಅಂದರೆ ನಾವೇನು ಆರೋಪ ಮಾಡಿದ್ವಿ FIRಲ್ಲಿ, ಆರೋಪಕ್ಕೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳು ದೊರಕಿದ್ದರಿಂದ ನಾನು ಇವ್ರ ಮೇಲೆ ಆರೋಪ ಪಟ್ಟಿ ಹೊರಿಸ್ತಾ ಇದ್ದೀನಿ, ದೋಷಾರೋಪಣೆ ಪಟ್ಟಿ ಹೊರಿಸ್ತಾ ಇದ್ದೀನಿ ಅಂತೇಳ್ಬಿಟ್ಟು ಕೋರ್ಟಿಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ. ಹೌದು. ಈ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ ಮೇಲಿನ ಪ್ರಕ್ರಿಯೆ ಏನಿರುತ್ತೆ, ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ ಮೇಲೆ ಪ್ರತಿಯೊಬ್ಬ ಆರೋಪಿತನಿಗೂ ಆ ಚಾರ್ಜ್ ಶೀಟ್ ಪಡೆಯುವ, ಅಂದರೆ ಕಾಪಿ ಪಡೆಯೋ ಹಕ್ಕಿದೆ. ಓಕೆ. ಅದರಲ್ಲಿ 17 ಜನ ಆರೋಪಿತರು ಇದ್ದರೆ 17 ಕಾಪಿ ಕೂಡ, 17 ಚಾರ್ಜ್ ಶೀಟ್ ಕಾಪಿ, ಇವಾಗ ಹೇಳಿದಂಗೆ 3,500 ಚಿಲ್ಲರೆ ಏನೋ ಚಾರ್ಜ್ ಶೀಟ್ ಪ್ರತಿ ಇದೆಯಲ್ಲ, ಅದನ್ನು 17 ಜನ ಆರೋಪಿತರಿಗೆ ಅದು ಪ್ರಾಸಿಕ್ಯೂಷನ್ ಒದಗಿಸ್ಕೊಡ್ಬೇಕು. ಈ ಕೇಸಲ್ಲೂ ಒದಗಿಸ್ಕೊಟ್ಟಿದೆ. ಈ ಚಾರ್ಜ್ ಶೀಟ್ ಕಾಪಿ ಕೊಟ್ಟಿದ ಮೇಲೆ ಹಿಯರ್ ಬಿಫೋರ್ ಚಾರ್ಜ್ ಅಂತ ಹೇಳ್ಬಿಟ್ಟು ಒಂದು ಸ್ಟೇಜ್ ಇದೆ. ಹಿಯರ್ ಬಿಫೋರ್ ಚಾರ್ಜ್ ಅಂತಂದರೆ ಇವಾಗ ಚಾರ್ಜ್ ಶೀಟಲ್ಲಿರ್ತಕ್ಕಂತಹ
ಆರೋಪ ಮತ್ತು ನಿಜವಾಗ್ಲೂ ಅದು ಅಟ್ರಾಕ್ಟ್ ಆಗುತ್ತಾ ಇಲ್ವಾ, ಆ ಆರೋಪದಿಂದ ನಾವೇನಾರು ಅದನ್ನು ಬಿಡುಗಡೆ ಮಾಡ್ಬೋದಾ, ಅಥವಾ ಯಾವ್ಯಾವ ಸೆಕ್ಷನ್ಗೆ ನಾವು ದೋಷಾರೋಪಣವನ್ನು ಚಾರ್ಜ್ನ ಫ್ರೇಮ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಅದೊಂದು ಸ್ಟೇಜ್ ಬರುತ್ತೆ. ಅದು ಕೂಡ ಕ್ರಾಸ್ ಆದಮೇಲೆ ಕೆಲವು ಆರೋಪಿತರು ನನ್ನನ್ನು ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿಬಿಟ್ಟು ಅರ್ಜಿಯನ್ನು ಹಾಕಿದ್ರು ಕೂಡ ಈ ಕೇಸಲ್ಲಿ. ಓಕೆ, ಏನಕ್ಕೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ತಾರೆ ಅಂತಂದರೆ, ನಾನು ಈ ಪೂರ್ತಿ ಚಾರ್ಜ್ ಶೀಟನ್ನು ನೋಡಿದರೆ ನನ್ನ ಮೇಲೆ ಯಾವುದೇ ರೀತಿ ಅಲಿಗೇಷನ್ ಇಲ್ಲ, ಸಾಕ್ಷಿ ಆಧಾರಗಳಿಲ್ಲ, ಕೇಸ್ ಮುಂದುವರೆದ್ರೆ ಸುಮ್ಮನೆ ಅದು ಪ್ರಕ್ರಿಯೆ ವೇಸ್ಟ್ ಆಗುತ್ತೆ ನನ್ನ ಮೇಲೆ. ನಾನು ಯಾಕೆ ಏನು ತಪ್ಪು ಮಾಡ್ದಲೆ ನನ್ನ ಮೇಲೆ ಯಾವುದೇ ರೀತಿ ಸಾಕ್ಷ್ಯ ಇಲ್ಲ ಅಂತಂದ್ರೂ ನಾನು ಯಾಕೆ ಕೇಸ್ ನಡೆಸಬೇಕು ಅಂತ ಒಂದೇ ಒಂದು ಅದನ್ನ ಇಟ್ಕೊಂಡು ಆರ್ಗ್ಯುಮೆಂಟ್ ಮಾಡಿ ಅದ್ರ ಮೇಲೆ ಏನಾದ್ರು ಡಿಸ್ಚಾರ್ಜ್ ಮಾಡ್ತಾರಾ, ಅಥವಾ ಇಲ್ಲ ನಿನಗೆ ಸಾಕಷ್ಟು ಮೆಟೀರಿಯಲ್ ಇದೆ, ನಾವು ಚಾರ್ಜ್ ಫ್ರೇಮ್ ಮಾಡಿ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಈ ಕೇಸಲ್ಲೂ ಅದೇ ಆಗಿದ್ದು. ನಾರ್ಮಲಿ ಮರ್ಡರ್ ಕೇಸಲ್ಲಿ ಏನು ಚಾರ್ಜ್ ಶೀಟ್ ಇದ್ದಾಗ ಡಿಸ್ಚಾರ್ಜ್ ಮಾಡೋಂಥದ್ದು ಭಾರಿ ತುಂಬ ವಿರಳ. ಸೊ ಇದು ಎರಡೂ ಪ್ರಕ್ರಿಯೆ ಆದ ನಂತರ ಚಾರ್ಜ್ ಫ್ರೇಮ್ ಮಾಡ್ತಾರೆ. ಅದು ಈ ಕೇಸಲ್ಲೂ ಕೂಡ ದರ್ಶನ್ ಅವರ ಕೇಸಲ್ಲಿ ಚಾರ್ಜ್ ಫ್ರೇಮ್ ಮಾಡಿದರು. ಅಂದರೆ 1 ರಿಂದ 17 ಆರೋಪಿತರ ಮೇಲೆ ಯಾವ್ಯಾವ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ, ಅವ್ರು ಏನೇನು ಮಾಡಿದ್ದಾರೆ, ಏನೇನು ತಪ್ಪು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವರಿಗೆ ನೀನು ತಪ್ಪನ್ನು ಒಪ್ಕೋತೀಯಾ ಅಥವಾ ಕೇಸನ್ನು ನಡೆಸ್ತೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಕೆಲವೊಂದು ಆರೋಪಿತರಿಗೆ ಆವಾಗ ತಪ್ಪು ಒಪ್ಕೊಂಡು ಇಲ್ಲಪ್ಪ ನನಗೆ ಬೇಡ, ಕೇಸೇ ನಡೆಸೋದು ಬೇಡ, ನಾನು ತಪ್ಪು ಒಪ್ಕೊಂಡು ಜೈಲಿಗೆ ಹೋಗ್ತೀನಿ ಅನ್ನೋರು ಕೂಡ ಇದ್ದಾರೆ. ಹಂಗೆ ಹೇಳಿದ್ರೆ ನಂಗೆ ಕಡಿಮೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾರ್ಮಲಿ ಇಂಥ ಹೀನಿಯಸ್ ಅಫೆನ್ಸಲ್ಲಿ ಯಾರೂ ಕೂಡ, ಈವನ್ ಎಂಥ ಟೆರರಿಸ್ಟ್ ಕೂಡ, ಏನು ಅಫ್ಜಲ್ ಇವನು ಕಸಾಬ್ ಸಿಗಾಕೊಂಡಿದ್ದಲ್ಲ, ಅವನು ಕೂಡ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಒಪ್ಕೊಂಡಿಲ್ಲ. ಸೊ ಹಾಗಾಗಿ ಯಾರೂ ಕೂಡ ಪ್ಲೀಡ್ ಗಿಲ್ಟಿ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಇದರಲ್ಲೂ ಕೂಡ ಎಲ್ಲ ಆರೋಪಿತರು ಪ್ಲೀಡ್ ನಾನು ಗಿಲ್ಟಿ ಇಲ್ಲ, ಟ್ರಯಲ್ ಆಗಬೇಕು ಅಂತ ಹೇಳಿದ್ರು. ಅದಾದ ಮೇಲೆ ಶುರುವಾಗಿರೋ ಪ್ರಕ್ರಿಯೆ ಇವಾಗಿಂದು. ನಿಜ, ಖಂಡಿತ ಸರ್. ಬರ್ತೀನಿ ಸರ್.